ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಮನ್ಸೂರ್ ಖಾನ್ ಪ್ರಚಾರ ಬಲು ಜೋರಾಗಿ ನಡೀತಾ ಇದೆ. ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ರ್ಯಾಲಿಗೆ ಜನರು ಬರ್ತಿದ್ದಾರೆ. ನಾನು ಬೆಂಗಳೂರು ಸೆಂಟ್ರಲ್ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಮುಂದಾಗ್ತೀನಿ ಅಂತ ಇದೆ ಸಂದರ್ಭದಲ್ಲಿ ಅವರು ಭರವಸೆಯ ಮತ್ತು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಕ್ಷೇತ್ರದಲ್ಲಿ ಮೂಲಭೂತ ಸಮಸ್ಯೆಗಳಿದೆ, ಅದನ್ನ ಬಗೆಹರಿಸಬೇಕು. ನಾನು ಆಯ್ಕೆ ಆದ್ರೆ ರಾಜ್ಯ ಹಾಗೂ ಬೆಂಗಳೂರು ಬಗ್ಗೆ ಮಾತನಾಡ್ತೀನಿ. ಬಿಜೆಪಿ ಮಾಡಿರುವಂತ ಕೆಲಸದ ರಿಪೋರ್ಟ್ ಕಾರ್ಡ್ ಅನ್ನ ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಮೈ ಟ್ಯಾಕ್ಸ್ ಮೈ ರೈಟ್ಸ್ ಅಂತ ಕೈ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಹೇಳಿದ್ದಾರೆ. ಸೊ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಇಟ್ಕೊಂಡು ಅವರು ಮತಬೇಟೆಯನ್ನ ಆಡ್ತಾ ಇದ್ದಾರೆ. ನಾನು ಇಲ್ಲಿ ಗೆದ್ರೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗೆ ಈಗ ಮಾಡಿರುವಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೂಡ ಜನರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರಕ್ಕೂ ಅಷ್ಟೇ ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ. ತಾವೆಲ್ಲರೂ ಈ ಬಾರಿ ಅಧಿಕಾರಕ್ಕೆ ಬಂದ್ರು ಅದು ಇನ್ನು ಮುಂದೆ ಆಗೋದು ಬೇಡ. ಆದ್ರಿಂದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಈಗ ನಮ್ಮ ಜೊತೆ ಇದ್ದಾರೆ. ಇವತ್ತು ಸಿ.ವಿ. ರಾಮನ್ ನಗರದಲ್ಲಿ ಅದ್ದೂರಿಯಾದಂಥ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಹೇಗಿದೆ ಪ್ರಚಾರ, ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋದು ಕೂಡ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಇವತ್ತು ಸಿ.ವಿ. ರಾಮನ್ ನಗರದಲ್ಲಿ ಪ್ರಚಾರ ಸಾಗ್ತಿದೆ, ಹೇಗಿದೆ ಸರ್ ರೆಸ್ಪಾನ್ಸ್? ರೆಸ್ಪಾನ್ಸ್ ನೋಡಿ, ಒಳ್ಳೆ ರೆಸ್ಪಾನ್ಸ್ ಇದೆ. ಜನರು ಆಚೆ ಬಂದು ನಮ್ಮ ರ್ಯಾಲಿ ಸೇರ್ತಾವ್ರೆ. ಸೊ ಇದು ತೋರಿಸುತ್ತೆ ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ ಎಷ್ಟು ನಮ್ಮ 5 ಗ್ಯಾರಂಟಿ ಗ್ರೌಂಡ್ ಲೆವೆಲ್ನಲ್ಲಿ ಎಷ್ಟು ವರ್ಕ್ ಆಗ್ತದೆ. ಸೊ ನೀವೇ ನೋಡ್ತಾ ಇದ್ದೀರಾ, ನಿಮ್ಮ ಕ್ಯಾಮ್ರಾಯಿಂದ ಕ್ಯಾಪ್ಚರು ಮಾಡಿದ್ದೀರಾ ನೀವು. ಜನ ಏನು ಹೇಳ್ತಾ ಇದ್ದಾರೆ ಸರ್ ಮನ್ಸೂರ್ ಅಲಿ ಖಾನ್ ಅವರನ್ನ ಆಯ್ಕೆ ಮಾಡ್ಬೇಕಾದ್ರೆ? ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳ್ತೀನಿ. ನನಗೆ ಬ್ಯಾಂಗ್ಳೂರ್ ಸೆಂಟ್ರಲ್ ಕ್ಷೇತ್ರ ಅಭಿವೃದ್ಧಿಗೆ, ಕರ್ನಾಟಕ ಅಭಿವೃದ್ಧಿಗೆ ಮತ್ತು ನಮ್ಮ ಭಾರತ ದೇಶ ಅಭಿವೃದ್ಧಿಗೆ, ಸಾಮಾನ್ಯ ಜನರಿಗೆ ಅಭಿವೃದ್ಧಿಗೆ ಮತ್ತು ಅವ್ರಿಗೆ ಏನು ಮಾಡಬೇಕು ಅವ್ರ ಜೊತೆ ಸೇರಿ ನಾನು MP ಇರ್ಬೋದು, ಬಟ್ ನಾನು MP ಆಗಿನೂ ಜನರಿನಲ್ಲಿ ಜೊತೆ ಸಂಪರ್ಕ ಇರ್ತೀನಿ ಅಂತ ಜನರು ನನಗೆ ಎಲೆಕ್ಟ್ ಮಾಡಿದ್ರೆ ನಾನು ಖಂಡಿತ ಅವ್ರ ವಿಶ್ವಾಸ ಇಟ್ಟು ಅವರು. ಮತ್ತೊಂದು ಕಡೆ ಜನ ಏನು ಕೇಳ್ತಾ ಇದ್ದಾರೆ, ಮನ್ಸೂರ್ ಅಲಿ ಖಾನ್ ಅವರಿಂದ ಏನು ಬಯಸ್ತಾ ಇದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ? ನೋಡಿ, ಜನರಿಗೆ ಬೇಕಾದ ಇವಾಗ ನೋಡಿದ್ರೆ ನೀರಿನ ಇಶ್ಯೂ ಇದೆ. ಮತ್ತು ಎಲ್ಲಿ ಹೋದ್ರೂ ಈ ಕ್ಷೇತ್ರದಲ್ಲಿ ಅಫೋರ್ಡಬಲ್ ಎಡ್ಯುಕೇಷನ್ ಬೇಕಾಗುತ್ತೆ. ಅಫೋರ್ಡಬಲ್ ಎಡ್ಯುಕೇಷನ್ ಬೇಕಾಗಿದೆ, ಅಫೋರ್ಡಬಲ್ ಹೆಲ್ತ್ ಕೇರ್ ಬೇಕಾಗಿದೆ. ಮತ್ತು ಬೇರೆ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಇದೆ. ಮತ್ತು ಇದೆಲ್ಲ ಬೆಂಗಳೂರು ಪರಿಸ್ಥಿತಿ ಇದು ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಸು ನಮಗೆ ಫಂಡ್ಸ್ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಸೊ ನಾನು ಹೇಳೋದು ಜನರಿಗೆ, ನನಗೆ ಆಯ್ಕೆ ಮಾಡಿದ್ರೆ ನಾನು ಪಾರ್ಲಿಮೆಂಟ್ ಒಳಗಡೆ ಪಾರ್ಲಿಮೆಂಟ್ ಆಚೆ ಇದನ್ನು ಕರ್ನಾಟಕ ಬೆಂಗಳೂರು ಹಿತದಲ್ಲಿ ಮಾತಾಡ್ತೀನಿ. ಮತ್ತು ಅದು ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಆದರೆ ಭಾರತ ದೇಶ ಅಭಿವೃದ್ಧಿ ಆಗೋತ್ತರ. ಸೊ ಅದಕ್ಕೆ ಜನರಿಗೆ ನಾನು ಹೇಳೋದು, ಕೇಳಿ, ನೀವು ಕೇಳಬೇಕು. ನಾಳೆ ನಾನು ಕೆಲಸ ಮಾಡಿಲ್ಲ ಆದರೆ ನೀವು 5 ವರ್ಷದಲ್ಲಿ ನನಗೆ ಮನೆಗೆ ಕಳಿಸ್ಬಿಡ್ಬೇಕು. 15 ವರ್ಷ ಕೇಳಬೇಕು, ನನಗೂ ಕೇಳಬೇಕು. ಯಾರು ಎಲೆಕ್ಟ್ ಮಾಡ್ತೀರಾ, ಏನು ಮಾಡಿದ್ದೀರಾ ನೀವು, ಯಾಕೆ ನಮ್ಮ ಹತ್ರ ಬರ್ತಾ ಇದ್ದೀರಾ ತಿರ್ಗಾ ವೋಟ್ ಕೇಳೋಕ್ಕೆ? ನೀವು BJP ಗೌರ್ಮೆಂಟ್ ಮಾಡಿದ್ದೆ, ಒಂದು ರಿಪೋರ್ಟ್ ಕಾರ್ಡ್ ಇರಬೇಕು. ನನಗೆ 15 ವರ್ಷದಲ್ಲಿ ನಾನು ಇದು ಮಾಡಿದ್ದೀನಿ. ನಿಮ್ಮ ಕೆಲಸದಿಂದ ಏನು ಮಾಡಿದ್ದೀರಾ ಮತ ಕೇಳಬೇಕು. ಹಾಗಾದರೆ ಮನ್ಸೂರ್ ಅಲಿ ಖಾನ್ ಅವರ ಒಂದು ಮುಂದಿನ ಯೋಜನೆಗಳು, ಗೆದ್ದಂಥ ಸಂದರ್ಭದಲ್ಲಿ ಯೋಜನೆಗಳು ಏನಿರುತ್ತೆ ಸರ್ ಬೆಂಗಳೂರು ಕೇಂದ್ರಕ್ಕೆ? ಬೆಂಗಳೂರು ಕೇಂದ್ರಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಸಿಕ್ಕಾಪಟ್ಟೆ ನೀರು ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ. ಮತ್ತು ನೀವು ನೋಡ್ತಾ ಇದ್ದೀರಾ 37-38 ಡಿಗ್ರೀಸ್ ಇದೆ. ನಮ್ಮ ಗ್ರೀನ್ ಕವರ್ ಇಲ್ಲ. ಗ್ರೀನ್ ಕವರ್ ಬೆಂಗಳೂರು ಗ್ರೀನ್ ಕವರ್ ನಮ್ಮದು ಆಗಲೇಬೇಕು. ಗಿಡ ಹಾಕಲೇಬೇಕು. ಲೇಕ್ಸು ಡೆವಲಪ್ ಮಾಡಬೇಕು. ಮತ್ತು ಗ್ರೌಂಡ್ ವಾಟರ್ ರೀಚಾರ್ಜು, ಔಟರ್ ರಿಂಗ್ ರೋಡ್, ಸಬರ್ಬನ್ ರೈಲ್. ನೋಡಿ, ಸಬರ್ಬನ್ ರೈಲ್ 10 ವರ್ಷ ಬೇಕಾ ಇಂಪ್ಲಿಮೆಂಟ್ ಮಾಡೋಕ್ಕೆ? ಸಬರ್ಬನ್ ರೈಲ್ ಇರಲಿ, ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರಲಿ, ಪಾತ್ವೇಸ್ ಇರಲಿ. ಇದಕ್ಕೆಲ್ಲ ಅಗೇನ್ ನಾನು ಹೇಳ್ತೀನಿ, ಇದು ನಮ್ಮ ವೆರಿ ಇಂಪಾರ್ಟೆಂಟು. ಮೈ ಟ್ಯಾಕ್ಸ್ ಮೈ ರೈಟ್ ಅಂತೀರ ಅಲ್ಲ, ಅದಕ್ಕೆ ಇದೆಲ್ಲ ಮಾಡೋಕ್ಕೆ ಕರ್ನಾಟಕಕ್ಕೆ ಹಣ ಬೇಕು ಸೆಂಟರಿಂದ. ಎಷ್ಟು ಟ್ಯಾಕ್ಸ್, 3rd ಹೈಯೆಸ್ಟ್ ಪೇಯಿಂಗ್ ಟ್ಯಾಕ್ಸ್ ಸ್ಟೇಟ್ ನಮ್ಮದು. ನಮಗೆ ಹಣ ಸಿಗ್ತಾ ಇಲ್ಲ. ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಹಣ ಸಿಗ್ತಾ ಇಲ್ಲ. ಮತ್ತು ಬಜೆಟ್ನಲ್ಲಿ 3000 crores ಫಾರ್ ಔಟರ್ ರಿಂಗ್ ರೋಡ್ ಅಂತ ಹೇಳಿದ್ರು. ಮತ್ತು
ಮತ್ತು ಲೇಕ್ ಡೆವಲಪ್ಮೆಂಟ್ 3000 ಕೋಟಿ ಬಂದಿಲ್ಲ. ಯಾರು MP ಬಾಯಿ ಬಿಡಲಿಲ್ಲ, ಯಾರು MP ಡೆಲಿಗೇಷನ್ ತಗೊಂಡು ಹೋಗಿಲ್ಲ ಫೈನಾನ್ಸ್ ಪ್ರೈಮ್. ಅದೇ ಕಾಂಗ್ರೆಸ್ MP ಸೆಲೆಕ್ಟ್ ಮಾಡಿದ್ರೆ ನಾವು ಎಲ್ಲ ಕಡೆ ಮಾತಾಡ್ತೀವಿ, ಪ್ರೆಷರೈಸ್ ಮಾಡ್ತೀವಿ ಕರ್ನಾಟಕ ಹಕ್ಕ ಬರೋಕ್ಕೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಮನ್ಸೂರ್ ಅಲಿ ಖಾನ್ ಅವರ ಮಾತಾಗಿತ್ತು. ಸಿದ್ದು ಜೊತೆ ಹೆಲೆನ್ ಸೊಬಿ, TV5 ಬೆಂಗಳೂರು.